ವೆಲ್ಕಮ್ ಇನ್ಫೋಟೆಕ್ ಕನ್ನಡದ ಇನ್ನೊಂದು ಮಾಹಿತಿ ಪೂರ್ಣ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ವೆಲ್ಕಮ್. ಸ್ನೇಹಿತರೆ, ನಾವು ಕಳೆದ ಅನೇಕ ದಿನಗಳಿಂದ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ 2026ನೇ ಇಸ್ವಿಯಲ್ಲಿ ಈ ಒಂದು ಟೆಕ್ನಿಕಲ್ ಮಾಹಿತಿಗಳು, ಅಂದ್ರೆ ಈಗ ನಾವೇನ್ ಸೈಬರ್ ಕೆಫೆ, ಕಂಪ್ಯೂಟರ್ ಸೆಂಟರ್, CSC ಸೆಂಟರ್ ಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಅಥವಾ ಅದನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೋಸ್ಕರ ಗೈಡ್ ಮಾಡ್ತಾ ಇದೀವಿ. ಅದರಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದಿದೆ ಅನ್ನೋದು ನಮಗೆ ರಿಯಲೈಸ್ ಆಯ್ತು. ಸೊ ಅದಕ್ಕೋಸ್ಕರ ನಾವು ಇನ್ಫೋಟೆಕ್ ಕನ್ನಡದಲ್ಲಿ ಇನ್ನೂ ಅನೇಕ ಮಾಹಿತಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೊಡ್ಬೇಕು. ನಿಮಗೆ ಅನುಕೂಲ ಆಗೋ ತರಹದ ಸರ್ವಿಸ್ಗಳಿದಾವೆ, ಅದನ್ನೆಲ್ಲ ಮಾಹಿತಿಗಳನ್ನ ಒಂದೊಂದೇ ಆಗಿ ತಿಳಿಸ್ತಾ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಗ್ಯಾಪ್ ಅನ್ನು ತಗೊಂಡ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನೇಕ ವಿಡಿಯೋಗಳನ್ನ ನಾವು ರೆಗ್ಯುಲರ್ ಬೇಸ್ ಮೇಲೆ ಕೊಡ್ತೀವಿ ಅನ್ನೋದು ಇನ್ಫೋಟೆಕ್ ಕನ್ನಡದ ಒಂದು ಪ್ರಬಲವಾಗಿರಂತಹ ಪ್ರಾಮಿಸ್. ಓಕೆನಾ? ಸೊ ನನ್ನ ಹೆಸರು ಸಮೀರ್, ಮತ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಥಂಬ್ನೇಲ್ ಅಲ್ಲಿ ನೀವು ನೋಡಿದಂಗೆ 2026ನೇ ಇಸ್ವಿ ಮೇ ತಿಂಗಳಲ್ಲಿ ಅನೇಕ ಬದಲಾವಣೆಗಳು ಪಾನ್ ಕಾರ್ಡ್ ಸರ್ವಿಸ್ ಅಲ್ಲಿ ಬಂದಿದೆ. ಮೇ 1ನೇ ತಾರೀಕಿಂದ ಅಪ್ಲಿಕೇಶನ್ ಅಲ್ಲಿ ಬಹಳಷ್ಟು ಬದಲಾವಣೆಗಳೇ ಬಂದಿದೆ. ಸೊ ಆ ಅಪ್ಲಿಕೇಶನ್ ಅಲ್ಲಿ ಯಾವ ಬದಲಾವಣೆಗಳು ಬಂದಿದಾವೆ, ಯಾವ ತರಹ ನೀವು ಅದನ್ನ ಯೂಸ್ ಮಾಡಬೇಕು, ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ, ಕಂಪ್ಯೂಟರ್ ಸೆಂಟರ್, ಸೈಬರ್ ಕೆಫೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ ಅಪ್ಲಿಕೇಶನ್ ಅನ್ನ ನೀವು ಫಿಲ್ಅಪ್ ಮಾಡೋದ್ರಲ್ಲಿ ಅದರಲ್ಲಿ ಬಹಳಷ್ಟು ನಿಮಗೆ ಡಿಲೇ ಆಗಂತಹ ಚಾನ್ಸಸ್ ಇರುತ್ತೆ. ಏನಕ್ಕೋಸ್ಕರ ಡಿಲೇ ಆಗುತ್ತೆ ಅಂತಂದ್ರೆ, ನಿಮ್ಮ ಅಪ್ಲಿಕೇಶನ್ ಸರಿಯಾದ ಅಪ್ಲಿಕೇಶನ್ ಅನ್ನ ನೀವು ಫಿಲ್ಅಪ್ ಮಾಡದೇ ಇದ್ರೆ, ಕಸ್ಟಮರ್ಗೆ ಕೊಡಂತಹ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ನೀವು ಯಾರಾದ್ರೂ ಇಂಡಿವಿಜುವಲ್ಗೋಸ್ಕರ ನೋಡ್ತಾ ಇದ್ದೀರಾ, ನಿಮಗೋಸ್ಕರ ಪಾನ್ ಕಾರ್ಡ್ ಮಾಡ್ಕೊಳ್ಬೇಕಂತೇಳಿ ನೋಡ್ತಾ ಇದ್ದೀರಾ ಅಂತಂದ್ರೆ, ಯಾವ ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕು, ಹೇಗೆ ಫಿಲ್ಅಪ್ ಮಾಡಬೇಕು, ಯಾವ ಸ್ಟೆಪ್ಸ್ಗಳಿರುತ್ತೆ, ಇದನ್ನೆಲ್ಲ ನಾನು ಸಂಪೂರ್ಣವಾಗಿ ಈ ಒಂದು ಪಾನ್ ಕಾರ್ಡಿನ ಸೀರೀಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಅಲ್ಲಿ ನಿಮಗೆ ಅನೇಕ ಮಾಹಿತಿಗಳನ್ನ ನಿಮಗೆ ಅದರೊಳಗಡೆ ತಿಳಿಸ್ತಾ ಬರ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಅಲ್ವಾ? ಮೊದಲಿಗೆ ನೀವು ಯಾವ ಅಪ್ಲಿಕೇಶನ್ಸ್ಗಳು ಇನ್ಕಮ್ ಟ್ಯಾಕ್ಸ್ ಇಂದ ಇಂಟ್ರೊಡ್ಯೂಸ್ ಆಗಿದೆ ಅದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಓಕೆ, ಮೊದಲನೇದಾಗಿ ನಿಮಗೆ ಕೆಲವೊಂದು ಹಂತಗಳಲ್ಲಿ ನಾವು ಅಪ್ಲಿಕೇಶನ್ ಅನ್ನ ಯಾವ್ಯಾವ ತರಹ ನೀವು ಯೂಸ್ ಮಾಡಬಹುದು, ಪಾನ್ ಕಾರ್ಡ್ ಅಪ್ಲಿಕೇಶನ್, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಲ್ಲಿ ನೋಡೋಣ ಏನು ಇಂಟ್ರೊಡಕ್ಷನ್ ಅಲ್ಲಿ ನಿಮಗೆ ಇದೆ ಅಂತ ಹೇಳಿ. ವೆರಿ ಫಸ್ಟ್ ನಾವು ಪ್ರಮುಖವಾಗಿ ಪಾನ್ ಕಾರ್ಡ್ ಅಂತ ಹೇಳಿ ಬಂದಾಗ, ಪ್ಯಾನ್ ಕಾರ್ಡ್ ಅಲ್ಲಿ ಹೊಸ ಅಪ್ಲಿಕೇಶನ್ಸ್ಗಳು ಯಾವ್ಯಾವ ಅಪ್ಲಿಕೇಶನ್ಸ್ಗಳು ಇವಾಗ ಎಟ್ ಪ್ರೆಸೆಂಟ್ ಲಾಂಚ್ ಆಗಿದೆ ಅದರ ಬಗ್ಗೆ ನಾವು ನೋಡೋಣ. ಪ್ಯಾನ್ ಕಾರ್ಡ್ ಅಲ್ಲಿ ಮುಂಚೆ ಒಂದೇ ಅಪ್ಲಿಕೇಶನ್ ಇತ್ತು, 49A ಅಂತ ಹೇಳಿ. ಸೊ ಆ ಅಪ್ಲಿಕೇಶನ್ ಅನ್ನ ನೀವು ಫಿಲ್ಅಪ್ ಮಾಡಿದ್ರೆ ಸಾಕಿತ್ತು, ಬಹಳಷ್ಟು ಆಪ್ಷನ್ಸ್ಗಳು ಅದರೊಳಗಡೆನೆ ಇತ್ತು. ಆದ್ರೆ ಇವಾಗ 4 ಅಪ್ಲಿಕೇಶನ್ಸ್ಗಳು, ಬೇರೆ ತರಹದ ಅಪ್ಲಿಕೇಶನ್ಸ್ಗಳು ಬಂದಿದೆ. ದಯವಿಟ್ಟು ಕನ್ಫ್ಯೂಸ್ ಆಗ್ಬಿಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಅದನ್ನ ತಿಳಿಸ್ತೀನಿ. ಸಂಪೂರ್ಣವಾಗಿರುವಂತಹ ಈ ವಿಡಿಯೋ ನೋಡಿ, ನಿಮಗೆ ಅನೇಕ ಮಾಹಿತಿಗಳು ಇದರೊಳಗೆ ಗೊತ್ತಾಗುತ್ತೆ. ವೆರಿ ಫಸ್ಟ್ ಇಂಡಿವಿಜುವಲ್ ಅಂತ ಹೇಳಿದೆ ಒಂದು ಅಪ್ಲಿಕೇಶನ್. ಈ ಇಂಡಿವಿಜುವಲ್ ಅಪ್ಲಿಕೇಶನ್ ಯಾವ ವ್ಯಕ್ತಿಗಳಿಗೋಸ್ಕರ ನೀವು ಅಪ್ಲಿಕೇಶನ್ ಮಾಡಬೇಕು ಅಂತ ಹೇಳಾದ್ರೆ ಅದು ಈ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಬೇಕು. ಅದು ಮೈನರ್ ಆಗಿರ್ಬೋದು, ಸಣ್ಣವರಾಗಿರ್ಬೋದು, ಅಥವಾ ದೊಡ್ಡವರಾಗಿರ್ಬೋದು, ಏಜ್ಡ್ ಪರ್ಸನ್ಸ್ ಯಾರಿರ್ತಾರೆ ಅವ್ರಾಗಿರ್ಬೋದು, ಅಥವಾ ಯಾವುದೇ ರೀತಿಯಾಗಿರುವಂತಹ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಎಲ್ರಿಗೂ ಸಹ ಇಂಡಿವಿಜುವಲ್ ಅಪ್ಲಿಕೇಶನ್ ಅನ್ನ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ಎರಡನೇದಾಗಿ ನಾನ್ ಇಂಡಿವಿಜುವಲ್ಸ್, ಯಾವ್ದಾದ್ರು ಕಂಪನೀಸ್ಗಳಿರುತ್ತೆ ಅಲ್ವಾ, ಫರ್ಮ್ ಇರುತ್ತೆ, ಸಂಘ ಇರುತ್ತೆ, ಅಂಗಡಿಗಳು ಅಂತ ಹೇಳ್ತೀವಲ್ಲ ಅದಕ್ಕೆ ಫರ್ಮ್ ಅಂತ ಹೇಳ್ತೀವಿ, ಸಂಘ ಇರುತ್ತೆ, ಅದೇ ತರಹ ಟ್ರಸ್ಟ್ ಇರುತ್ತೆ, ಅದಕ್ಕೋಸ್ಕರ ನಾನ್ ಇಂಡಿವಿಜುವಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂರನೇದಾಗಿ NRI, ನಾನ್ ರಿಲಯಬಲ್ ಇಂಡಿಯನ್ಸ್ ಅವರು ಅಥವಾ ಹೊರಗಡೆ ಇರ್ತಾರೆ, ಹೊರಗಡೆ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ, ಅಂತವರಿಗೋಸ್ಕರ NRI ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ NRI ನಾನ್ ಇಂಡಿವಿಜುವಲ್ ಅಂತ ಹೇಳಿ ಹೇಳ್ತಾರೆ. ಅದರಲ್ಲೂ ಸಹ ಕೆಲವೊಂದು ಸಂಸ್ಥೆಗಳು ಬರುತ್ತೆ, ಕೆಲವೊಂದು ಫ್ಯಾಕ್ಟ್ರೀಸ್ಗಳು ಬರುತ್ತೆ, ಅಂತವರಿಗೆ ಪಾನ್ ಕಾರ್ಡ್ ಮಾಡೋಂಥದ್ದನ್ನ NRI ನಾನ್ ಇಂಡಿವಿಜುವಲ್ಸ್ ಅವರಿಗೋಸ್ಕರ ನಾವು ಈ ಪಾನ್ ಕಾರ್ಡ್ ಅಂತ ಹೇಳಿ ನೋಡ್ತೀವಿ. ಸೊ ಈ 4 ಕ್ಯಾಟಗರಿನೂ ಸಹ ಇವಾಗ ಇನ್ಕಮ್ ಟ್ಯಾಕ್ಸ್ ಇಂದ ಇಂಟ್ರೊಡ್ಯೂಸ್ ಆಗಿರೋಂಥದ್ದು, ಸರಿನಾ? ಸೊ 4 ಕ್ಯಾಟಗರಿ ಆಯ್ತು, 4 ಅಪ್ಲಿಕೇಶನ್ಸ್ ಅಂತ ಹೇಳಿ ಹೇಳ್ತಾ ಇದೀವಿ. ಸೊ ಆ ಅಪ್ಲಿಕೇಶನ್ಸ್ಗಳು ಯಾವುದು ಅಂತ ನೋಡ್ತಾ ಬರೋಣ ಅಲ್ವಾ? ಯಾಕೆಂತಂದ್ರೆ ಅದಕ್ಕೋಸ್ಕರ ನಮಗೆ ಕನ್ಫ್ಯೂಸ್ ಆಗಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬಾರ್ದು. ಸೊ ಮೊದಲನೇದಾಗಿ ಫಾರ್ಮ್ 93 ಅಂತ ಹೇಳ್ತೀವಿ ಇಂಡಿವಿಜುವಲ್ಗೆ, ಫಾರ್ಮ್ 94, ಫಾರ್ಮ್ 95, ಫಾರ್ಮ್ 96 ಅಲ್ವಾ? ಸೊ ಇಲ್ಲೇ ಕನ್ಫ್ಯೂಸ್ ಆಗಂತಹ ಬಹಳಷ್ಟು ವಿಚಾರ ಇರುತ್ತೆ. ಆದ್ರೆ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಅಪ್ಲಿಕೇಶನ್ ಅನ್ನು ಸಹ ನಿಮಗೆ ತೋರಿಸ್ತೀನಿ. ನ್ಯೂ ಫಾರ್ಮ್ ಏನಿದೆ ಅದು ಇಂಡಿವಿಜುವಲ್ಗೆ ನೀವು ಫಾರ್ಮ್ 93 ಅನ್ನೋದು ನಿಮಗೆ ಫಿಕ್ಸ್ ಆಗ್ಬಿಡ್ಬೇಕು ಬರುವಂತಹ ದಿನಗಳಲ್ಲಿ.
ಕರೆಕ್ಷನ್ ಫಾರ್ಮ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ನಾನು ಅದನ್ನು ಸಹ ನಿಮಗೆ ತೋರಿಸ್ತೀನಿ. ನಾನ್ ಇಂಡಿವಿಜುವಲ್ಗೆ ಫಾರ್ಮ್ ನಂಬರ್ 94, ಓಕೆನಾ, ಇದು ಫಿಕ್ಸ್ ನಾನ್ ಇಂಡಿವಿಜುವಲ್ಗೆ. ಅದೇ ತರ ನಾನ್ NRI ಇಂಡಿವಿಜುವಲ್ಸ್ಗೆ ಫಾರ್ಮ್ ನಂಬರ್ 95, ಓಕೆನಾ. ನೆಕ್ಸ್ಟ್ NRI ಇಂಡಿವಿಜುವಲ್ಸ್ ಅಂತ ಹೇಳಿ ಏನಿರ್ತಾರೆ ಅಲ್ವಾ, NRI ನಾನ್ ಇಂಡಿವಿಜುವಲ್ಸ್ ಅವರಿಗೆ ಫಾರ್ಮ್ ನಂಬರ್ 96. ಪ್ರಮುಖವಾಗಿ ನಮಗೆ ಫಾರ್ಮ್ ನಂಬರ್ 93 ಮತ್ತೆ 94 ಆದಷ್ಟು ಹೆಚ್ಚಿಗೆ ಯೂಸ್ ಆಗುತ್ತೆ. ಈ ಎರಡು ಕ್ಯಾಟಗರಿ ಆಲ್ಮೋಸ್ಟ್ ಸ್ವಲ್ಪ ರೇರ್ ಕೇಸಸ್ ಅಲ್ಲಿ ಬರೋಂಥದ್ದು. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನ ನಿಮಗೆ ತಿಳಿಸಂತಹ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಅಪ್ಲಿಕೇಶನ್ಸ್ಗಳು ಯಾವ ತರ ಇದೆ ತಿಳ್ಕೊಳ್ಳೋಣ ಅಲ್ವಾ. ಒಂದ್ಸಲಿ ನೋಡ್ಕೊಂಡು ಬಂದ್ಬಿಟ್ರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಹೌದು, ಇಂತಹ ಅಪ್ಲಿಕೇಶನ್ ನಾವು ಇಂತಹ ಸರ್ವಿಸಿಗೋಸ್ಕರ ಅಥವಾ ಇಂಥವರಿಗೋಸ್ಕರ ಯೂಸ್ ಮಾಡಬೇಕು ಅಂತೇಳಿ. ಓಕೆ, ಸೊ ಮೊದಲನೇದಾಗಿ ಫಾರ್ಮ್ ನಂಬರ್ 93 ಅನ್ನ ನೋಡೋಣ. ಫಾರ್ಮ್ ನಂಬರ್ 93 ಯಾವ ತರ ಇದೆ ಅಂತೇಳಿ. ಸೊ ಫಾರ್ಮ್ ನಂಬರ್ 93 ಅಲ್ಲಿ ನಿಮಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇರೋ ಹಾಗೆ ಇಲ್ಲಿ ನೋಡಿ, ಫಾರ್ಮ್ ನಂಬರ್ 93 ಅಂತಾನೆ ಬರೆದಿದೆ ಅಲ್ವಾ. ಸೊ ಇದರಲ್ಲಿ ಫಾರ್ ಆನ್ ಇಂಡಿವಿಜುವಲ್ ಬೀಯಿಂಗ್ ಅ ಸಿಟಿಸನ್ ಆಫ್ ಇಂಡಿಯಾ, ಓಕೆನಾ. ಸೊ ಅದು ಮೈನರ್ ಕೇಸ್ ಆಗಿರ್ಬೋದು, 18 ವರ್ಷಕ್ಕಿಂತ ಕೆಳಗಡೆ ಇರುವಂತಹ ಮಕ್ಕಳಾಗಿರ್ಬೋದು, ಅಥವಾ 18 ವರ್ಷದಿಂದ 60 ಇಯರ್ಸ್ ತನಕ ಏನಿರ್ತಾರೆ ಅಲ್ವಾ ಅವರು ಆಗಿರ್ಬೋದು, ಅಥವಾ 60+ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವರಿಗೂ ಸಹ ಸೇಮ್ ಅಪ್ಲಿಕೇಶನ್ ಇಲ್ಲಿ ಯೂಸ್ ಆಗುತ್ತೆ. ಸರಿ, ಇದ್ರಲ್ಲಿ ಏನು ಡಿಫರೆನ್ಸ್ ಇಲ್ಲ. ಸೊ ಫಿಲಪ್ ಮಾಡೋಂಥದ್ದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸರ್, ಫಿಲಪ್ ಮಾಡೋದನ್ನು ಸಹ ಸಂಪೂರ್ಣವಾಗಿ ನನಗೆ ಮಾಹಿತಿ ಕೊಡಿ ಅಂತ ಏನಂತವ್ರು ಚಾಟ್ ಅಲ್ಲಿ ಫಿಲಪ್ ಅಂತ ಟೈಪ್ ಮಾಡಿ, FILLUP ಅಂತ ಟೈಪ್ ಮಾಡಿ. ಖಂಡಿತ ನಾನು ಯಾವ ತರಹ ಪ್ರತಿಯೊಂದು ಅಪ್ಲಿಕೇಶನ್ ಅನ್ನು ನೀವು ಪರ್ಫೆಕ್ಟ್ ಆಗಿ ಫಿಲಪ್ ಮಾಡಬೇಕು, ಅದನ್ನು ಯಾವುದೇ ರೀತಿಯಾಗಿರುವಂತಹ ಹೋಲ್ಡ್ ರಿಜೆಕ್ಟ್ ಆಗದೆ ಇರೋ ತರದಲ್ಲಿ ಯಾವ ತರಹ ನಾವು ಅದನ್ನ ಫಿಲಪ್ ಮಾಡಬೇಕು ಅದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಪ್ಲಸ್ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ದಾದ್ರು ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಮುಂದಿನ ಅಪ್ಲಿಕೇಶನ್ ಕಡೆ ಹೋಗೋಣ. ಇದಕ್ಕೆ ಫಾರ್ಮ್ ನಂಬರ್ 94 ಅಂತ ಹೇಳ್ತೀವಿ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಫಾರ್ಮ್ ನಂಬರ್ 94. ಇದರಲ್ಲಿ ಇಲ್ಲಿದೆ ನೋಡಿ, ಫಾರ್ ಆನ್ ಇಂಡಿಯನ್ ಕಂಪ್ನಿ ಎಂಟಿಟಿ ಇನ್ಕಾರ್ಪೊರೇಟೆಡ್ ಅಂಡ್ ಇಂಡಿಯಾ, ಅನ್ಇನ್ಕಾರ್ಪೊರೇಟೆಡ್ ಎಂಟಿಟಿ ಫಾರ್ಮ್ಡ್ ಇನ್ ಇಂಡಿಯಾ ಅಂತ ಇದೆ. ಸರಿನಾ, ಇದಕ್ಕೆ ಫಾರ್ಮ್ ನಂಬರ್ 94 ಅಂತ ಹೇಳ್ತೀವಿ. ಸರ್, ಇದರಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ನೀವು ಕೇಳಬಹುದು. ಸರಿ, ಈಗ 94 ಅಪ್ಲಿಕೇಶನ್ ಅಲ್ಲಿ ನೀವು ನೋಡಬಹುದು, ಲೆಫ್ಟ್ ಸೈಡ್ ಅಲ್ಲಿ ಬಾಕ್ಸ್ ಆಪ್ಷನ್ ಇಲ್ಲ ಅಲ್ವಾ. ಇಲ್ಲಿ ಬಾಕ್ಸಿನ ಆಪ್ಷನ್ ಇಲ್ಲ, ಕಾಣ್ತಾ ಇಲ್ಲ ಅಲ್ವಾ, ಬಾಕ್ಸ್ ಆಪ್ಷನ್ ಇಲ್ಲ. ಹಾಗಿದ್ರೆ 93 ಅಲ್ಲಿ ಇದೆಯಾ ಅಂತಂದ್ರೆ ಹೌದು, 93 ಅಲ್ಲಿ ಆಪ್ಷನ್ ಇದೆ ನೋಡಿ. ಫಾರ್ಮ್ ನಂಬರ್ 93 ಅಲ್ವಾ, ಫಾರ್ಮ್ ನಂಬರ್ 93 ಅಲ್ಲಿ ಈ ತರಹದ ಬಾಕ್ಸಿನ ಆಪ್ಷನ್ ಇದೆ. ಅಂದ್ರೆ ವ್ಯಕ್ತಿಯ ಫೋಟೋನ ನೀವಿಲ್ಲಿ ಸ್ಟಿಕ್ ಮಾಡಲೇಬೇಕು ಅನ್ನೋದು ಇದರ ಕಾನ್ಸೆಪ್ಟ್. ಸರಿನಾ, ಸೊ ಅದಕ್ಕೋಸ್ಕರ ಈ ಒಂದು ಮಾಹಿತಿ ಇದೆ. ನೆಕ್ಸ್ಟ್ ಫಾರ್ಮ್ ನಂಬರ್ 94 ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಇದ್ರಲ್ಲಿ ಬಾಕ್ಸ್ ಇಲ್ಲ ಅಲ್ವಾ. ಸೊ ಇದರಲ್ಲಿ ನಾವು ಕಂಪನಿಗೋಸ್ಕರ ಏನಾಗುತ್ತೆ ಅಂದ್ರೆ ಸ್ಟೇಟಸ್ 5th ಅಲ್ಲಿ ಇದೆ ನೋಡಿ, ಇಲ್ಲಿ ಬರ್ತಾ ಇದೆ. HUF ಗೋಸ್ಕರ ಯೂಸ್ ಮಾಡಬೇಕು, ಕಂಪನಿಗೋ, ಫರ್ಮಿಗೋ ಅಲ್ವಾ, ಅಸೋಸಿಯೇಷನ್ ಆಫ್ ಪರ್ಸನ್ಗೆ, ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ, ಲೋಕಲ್ಗೆ, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಗೆ, ಗೌರ್ಮೆಂಟಿನ ಪಾನ್ ಕಾರ್ಡ್ಗೆ, ಟ್ರಸ್ಟಿನ ಪಾನ್ ಕಾರ್ಡ್ಗೆ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಗೆ. ಸೊ ಈ ತರಹ ನೀವು ಡಿಫ್ರೆಂಟ್ ಟೈಪ್ಸ್ಗೆ ಈ ಒಂದು ಪಾನ್ ಕಾರ್ಡ್ ಯೂಸ್ ಆಗುತ್ತೆ. ಯಾವುದು, ಫಾರ್ಮ್ ನಂಬರ್ 94. ಹಾಗಿದ್ರೆ ಫಾರ್ಮ್ ನಂಬರ್ 95 ನಾನು ಈ ಹಿಂದೆನೆ ಹೇಳಿದೆ ಅಲ್ವಾ ನಿಮಗೆ, ಇದು ಇಂಡಿವಿಜುವಲ್ಸ್ಗೆ. ಇಲ್ಲಿ ನೋಡಿ ಫೋಟೋ ಬಂತು ಅಂತಂದ್ರೆ ಇಂಡಿವಿಜುವಲ್ಸ್, ವ್ಯಕ್ತಿಗಳ ಪಾನ್ ಕಾರ್ಡ್ ಅಂತ ಹೇಳಿ. ಆದ್ರೆ ಇದು ಏನು, NRI ಗೋಸ್ಕರ, ಓಕೆನಾ. ಇಂಡಿವಿಜುವಲ್ಸ್ ನಾಟ್ ಬೀಯಿಂಗ್, ಇಲ್ಲಿ ನೋಡಿ, ನಾಟ್ ಬೀಯಿಂಗ್ ಸಿಟಿಸನ್ ಆಫ್ ಇಂಡಿಯಾ. ಇನ್ ಕೇಸ್ ನೀವು 93, 95 ತಗೊಳ್ತೀರಾ ಅಂತ ಹೇಳಿ ಅಪ್ಲಿಕೇಶನ್, ಒಂದು ಅಪ್ಲಿಕೇಶನ್ ಫಾರ್ಮ್ ನಂಬರ್ ಡಿಫರೆನ್ಸ್ ಇರುತ್ತೆ, ಇನ್ನೊಂದು ನಾಟ್ ಅನ್ನೋದು ಒಂದು ಸೇರ್ಕೊಂಡಿರುತ್ತೆ. ಆ ಎರಡು ಅಂಶಗಳನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ ಕೇಸ್ 93 ಫಾರ್ಮ್ ನಂಬರ್ 93 ಇರೋ ಜಾಗದಲ್ಲಿ ನೀವು 95 ಅನ್ನ ಏನಾದರೂ ತಗೊಂಡು ಕಸ್ಟಮರ್ ಹತ್ರ ಸಿಗ್ನೇಚರ್ ಹಾಕಿಸಿ ಪಾನ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೋಗ್ತೀರಾ ಅಂತಂದ್ರೆ ಅದು ರಿಜೆಕ್ಟ್ ಆಗುತ್ತೆ ಅಥವಾ ಹೋಲ್ಡ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಿಮಗೆ ಇದ್ರ ಬಗ್ಗೆ ಗಮನ ಇರಬೇಕು. ಅದೇ ತರ ಫಾರ್ಮ್ ನಂಬರ್ 96 ನೋಡೋಣ. ಫಾರ್ಮ್ ನಂಬರ್ 96 ಅಲ್ಲಿ ಏನಿದೆ, ಫಾರ್ ಅನ್ ಎಂಟಿಟಿ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ. ಸರಿನಾ, ಇಲ್ಲಿ ಬರ್ದಿದೆ ಅಲ್ವಾ, ಫಾರ್ ಎಂಟಿಟಿ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ ಅಲ್ವಾ. ಸೊ ಈ ತರಹ ಅಪ್ಲಿಕೇಶನ್ ಫಾರ್ಮ್ ನಂಬರ್ 96 ಅಂತ ಹೇಳಿದೆ. ಸೊ ಈ ತರಹ ನಿಮಗೆ ಎಲ್ಲಾ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳು
4 ತರಹದ ಅಪ್ಲಿಕೇಶನ್ಸ್ ಗಳನ್ನ ನೀವು ಇವಾಗ ನೋಡಿದ್ರಿ ಅಲ್ವಾ. ಸೊ ಈ 4 ತರಹದ ಅಪ್ಲಿಕೇಶನ್ ಅನ್ನು ಸಹ ಡಿಫ್ರೆಂಟ್ ಆಗಿ ನೀವು ಫಿಲ್ಅಪ್ ಮಾಡೋಂಥದ್ದಿರುತ್ತೆ. ಅದನ್ನ ಪ್ರಾಪರ್ ಆಗಿ ಫಿಲ್ಅಪ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಮ ಪಾನ್ ಕಾರ್ಡ್ ಇನ್ ಕಮ್ಮಿಂಗ್ ಡೇಸ್ ಅಲ್ಲಿ ಪ್ರಾಪರ್ ಟೈಮಿಗೆ, ಕರೆಕ್ಟ್ ಟೈಮಿಗೆ ಡೆಲಿವರ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಇಂದ. ಸೊ ಇದು ಅವರ ಗೈಡ್ಲೈನ್ಸ್. ಸೊ ಹಾಗಿದ್ರೆ ಈ ಅಪ್ಲಿಕೇಶನ್ಸ್ ಅನ್ನ ಕರೆಕ್ಷನ್ ಮಾಡೋದಾದ್ರೆ, ಪಾನ್ ಕಾರ್ಡ್ ಅಲ್ಲಿ ಏನಾದರೂ ತಪ್ಪಾಗಿದೆ ಅಂತ ಹೇಳಾದ್ರೆ ಅದನ್ನ ಯಾವ ತರಹ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಕರೆಕ್ಷನ್ ಅಪ್ಲಿಕೇಶನ್ ಸಹ ಇದೆ. ಇದರಲ್ಲಿ 2 ತರಹದ ಅಪ್ಲಿಕೇಶನ್ಸ್ ಇದೆ, ನಾನು ಈಗಾಗಲೇ ನಿಮಗೆ ಹೇಳಿದ್ದೆ. ಮೊದಲನೇದು ಫಾರ್ ಇಂಡಿವಿಜುವಲ್, ಓಕೆನಾ. ಫಾರ್ ಇಂಡಿವಿಜುವಲ್ ಪಾನ್ ಕಾರ್ಡ್ ಅಪ್ಲಿಕೇಶನ್, ಪಾನ್ ನಂಬರ್ ಅನ್ನ ನೀವು ಇಲ್ಲಿ ಹಾಕ್ತೀರಾ. ಆಧಾರ್ ನಂಬರ್ ಅವರು ರೆಸಿಡೆನ್ಸ್ ಆದ್ರೆ ಇಲ್ಲಿ ಹಾಕ್ತೀರಾ. 93 ಫಾರ್ಮ್ ಅಲ್ಲಿ ಫಿಲ್ಅಪ್ ಮಾಡೋರಾದ್ರೆ ಹಾಕ್ತೀರಾ. ಇನ್ ಕೇಸ್ ಅವರು 94 ಆಗಿದ್ರೆ ಈ ಫಾರ್ಮ್ ನಿಮಗೆ ಯೂಸ್ ಆಗಲ್ಲ, ಸರಿನಾ. ಅಂದ್ರೆ ಅದು ಸಂಘ ಸಂಸ್ಥೆಗಳು, ಟ್ರಸ್ಟ್, ಈ ತರದೆಲ್ಲ ಆದ್ರೆ 94 ಅಂತ ಹೇಳಿ ಕನ್ಸಿಡರ್ ಆಗತ್ತಲ್ಲ ಹೊಸ ಪಾನ್ ಕಾರ್ಡ್ಗೆ. ಕರೆಕ್ಷನ್ಗೆ ಇಲ್ಲಿದೆ ನೋಡಿ, ನಾನ್ ಇಂಡಿವಿಜುವಲ್ಸ್ ಅಂತ ಇದೆ. ಎಲ್ಲಾ ತರಹದ ನಾನ್ ಇಂಡಿವಿಜುವಲ್ಸ್ಗೂ ಇದೇ ಕ್ಯಾಟಗರಿಯ ಪಾನ್ ಕಾರ್ಡ್ ಅನ್ನ ನೀವು ಯೂಸ್ ಮಾಡ್ತೀರಾ. ಓಕೆನಾ. ಬಹಳಷ್ಟು ಮಾಹಿತಿ ಇವತ್ತು ಗೊತ್ತಾಯ್ದಂಗೆ ಆಯ್ತಲ್ವಾ. ಸೊ ಇದು ರೆಗ್ಯುಲರ್ ಬೇಸಿಸ್ ಅಲ್ಲಿ ನೀವು ಪಾನ್ ಕಾರ್ಡ್ ಅಪ್ಲಿಕೇಶನ್ಸ್ ಗಳನ್ನ ಮಾಡ್ತಾ ಇದು ಪ್ರಾಕ್ಟೀಸ್ ಆಗುತ್ತೆ. ನೀವು ಇನ್ನೂ ಹೊಸಬರಿದ್ದೀರಾ, ಸೈಬರ್ ಕೆಫೆ, ಕಂಪ್ಯೂಟರ್ ಸೆಂಟರ್, CSC ಸೆಂಟರ್ನ ಹೊಸದಾಗಿಂದ ಪ್ರಾರಂಭ ಮಾಡಿದ್ದೀರಾ, ಅಥವಾ ಈಗಾಗಲೇ ಬಹಳ ವರ್ಷಗಳಿಂದ ಪಾನ್ ಕಾರ್ಡ್ ಸರ್ವಿಸ್ ಅನ್ನ ಮಾಡ್ತಾ ಬಂದಿದ್ದೀರಾ, ಆದ್ರೂ ನಿಮಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಅಂತಂದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ತರಹ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಬೇಕು, ಯಾವ ತರಹ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಪ್ರೊಡ್ಯೂಸ್ ಮಾಡಬೇಕು, ಪ್ಲಸ್ ಅದೇ ರೀತಿಯಾಗಿ ಈ ಅಪ್ಲಿಕೇಶನ್ಸ್ಗಳು ಹೋಲ್ಡ್ ಆಗದೆ ಇರೋ ಹಾಗೆ ನಿಮ್ಮ ಸ್ಟ್ರಾಟಜಿ ಏನಿರಬೇಕು ಅದನ್ನು ಸಹ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಈ ಸಂಪೂರ್ಣವಾಗಿರಂತಹ ಫಾರ್ಮ್ಸ್ ಬೇಕು ಅಂತಂದ್ರೆ ಚಾಟ್ ಅಲ್ಲಿ ಡೌನ್ಲೋಡ್ ಅಂತ ಹೇಳಿ ಟೈಪ್ ಮಾಡಿ, DOWNLOAD ಡೌನ್ಲೋಡ್ ಅಂತ ಟೈಪ್ ಮಾಡಿದ್ರೆ ನಾನು ಇದರ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸದ್ಯದಲ್ಲೇ ಪ್ರೊವೈಡ್ ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್ ಏನಿದೆ ಅಂತಂದ್ರೆ ಅತಿ ಹೆಚ್ಚು ಕಾಮೆಂಟ್ಸ್ ಗಳು ಬಂದ್ರೆ ಮಾತ್ರ ನಾನು ಡೌನ್ಲೋಡ್ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಯಾಕೆಂತಂದ್ರೆ ಈ ವಿಡಿಯೋ ಮಾಡ್ಲಿಕ್ಕೋಸ್ಕರನೂ ಸಹ ಬಹಳಷ್ಟು ಪ್ರಯತ್ನಗಳಿದೆ, ಬಹಳಷ್ಟು ಶ್ರಮ ಇದೆ ಅಲ್ವಾ. ಸೊ ಆ ಪ್ರಯತ್ನಕ್ಕೆ, ಆ ಶ್ರಮಕ್ಕೆ ನಿಮ್ಮ ಕಡೆಯಿಂದ ಯಾವ ತರಹದ ರೆಸ್ಪಾನ್ಸ್ ಇದೆ ಅನ್ನೋದು ಸಹ ನಮಗೆ ಗೊತ್ತಾಗಬೇಕಲ್ವಾ. ಸೊ ಸಂಪೂರ್ಣವಾಗಿರಂತಹ ಫಾರ್ಮ್ಸ್ ಗಳನ್ನ ನಿಮಗೆ ಡೌನ್ಲೋಡ್ ಆಪ್ಷನ್ ಬೇಕು ಅಂತಂದ್ರೆ ಡೌನ್ಲೋಡ್ ಅಂತ ಹೇಳಿ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ. ನಾನು ಖಂಡಿತವಾಗಿಯೂ ನಿಮಗೆ ಸಂಪೂರ್ಣವಾಗಿರೋ ಫಾರ್ಮಿನ ಕಿಟ್ ಅನ್ನ ಪ್ರೊವೈಡ್ ಮಾಡ್ತೀನಿ, ಅದನ್ನ ನೀವು ಡೌನ್ಲೋಡ್ ಮಾಡಬಹುದು. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಯಾರು ಸೈಬರ್ ಕೆಫೆ, ಕಂಪ್ಯೂಟರ್ ಸೆಂಟರ್, CSC ಸೆಂಟರ್ ನಡೆಸ್ತಾ ಇದ್ದಾರೆ, ಇನ್ನೂ ಯಾರು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ, ಅಥವಾ ನೀವೇ ಪಾನ್ ಕಾರ್ಡ್ ಅನ್ನ ಮಾಡ್ಕೊಳ್ಬೇಕು ಅಂತ ಇದೀರಾ ಅಂತ ಹೇಳಾದ್ರೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಪಾನ್ ಕಾರ್ಡ್ ಮಾಡ್ಬೇಕಂತಿದ್ದಾರೆ ಅಂತ ಹೇಳಾದ್ರೆ ಅವರಿಗೆ ಈ ವಿಡಿಯೋದ ಮಾಹಿತಿಯನ್ನು ತಿಳಿಸಿ. ಈ ತರಹ ಪಾನ್ ಕಾರ್ಡ್ ಅಪ್ಲಿಕೇಶನ್ ಚೇಂಜ್ ಆಗಿದೆ, ಮುಂದಿನ ದಿನಗಳಲ್ಲಿ ಇದನ್ನು ಫಿಲ್ಅಪ್ ಮಾಡುವಂತಹ ಪ್ರೊಸೆಸ್ ಸಹ ಚೇಂಜ್ ಆಗಿದೆ ಅಂತೇಳಿ. ನಿಮ್ಮ ಒಂದು ಶೇರ್ ಇಂದ ಯಾರಿಗಾದ್ರೂ ಅನುಕೂಲ ಆಗತ್ತೆ ಅಂತಂದ್ರೆ ಒಳ್ಳೇದಲ್ವಾ. ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಅಂತ ಹೇಳಿ ತಿಳಿಸ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.